ನೋಬೆಲ್ ಪ್ರಶಸ್ತಿಗೆ ನೆಕ್ಸ್ಟ್. ಅಂಥ ಪ್ರಶಸ್ತಿಯನ್ನು ಪಡೆದು ಕನ್ನಡ ಭಾಷೆಯನ್ನು ಜಾಗತಿಕ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಅವರು. ಸರ್ ಇಂಟರ್ನ್ಯಾಷನಲ್ ಸರ್. ಕನ್ನಡ ಭಾಷೆಯನ್ನು, ಕನ್ನಡ ಸಾಹಿತ್ಯವನ್ನು ಜಾಗತಿಕ ಮಟ್ಟಕ್ಕೆ ಒಯ್ದಂಥ ಕೀರ್ತಿ ಪುರುಷೆ ಶ್ರೀಮತಿ ಭಾನುಮ ಸ್ಟಾಕ್. ಅದನ್ನು ಕರ್ನಾಟಕ ರಾಜ್ಯ ಗೌರವಿಸಿ ಅವರಿಗೆ ವಿಧಾನಸೌಧದಲ್ಲಿ ಕೂಡ ಸನ್ಮಾನ ಮಾಡಿ ಆರ್ಥಿಕವಾಗಿಯೂ ಕೂಡ ಅವರಿಗೆ ಫಲವನ್ನು ಕೊಟ್ಟು ಗೌರವಿಸಿದೆ. ಹೆಣ್ಮಕ್ಳು ಕೂಡ ಕೆಲವು ರೀತಿಯಲ್ಲಿ ಅವರಿಗೆ ನಮ್ಮ ಧರ್ಮದ ಪ್ರಕಾರ ಎಲ್ಲ ಕೊಟ್ಟು ಗೌರವಿಸಿದ್ದಾರೆ. ಹಾಗಾಗಿ ಅವ್ರ ಜೊತೆಗೆ ದೀಪಾ ಬಸ್ತಿ ಟ್ರಾನ್ಸ್ಲೇಟೆಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಏಕೆಂತಂದರೆ ಈ ಬುಕ್ಕರ್ ಎರಡು ಥರ ಇದೆ. ಒಂದು ಇಂಗ್ಲೀಷ್ನವ್ರಿಗೆ ಬೇರೆ ಕೊಡಿಸ್ತಾರೆ, ಡೈರೆಕ್ಟ್ ಇಂಗ್ಲೀಷಲ್ಲಿ ಬರೆದಂಥವ್ರಿಗೆ. ನೆಕ್ಸ್ಟ್ ಟ್ರಾನ್ಸ್ಲೇಟರ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಟ್ರಾನ್ಸ್ಲೇಟ್ ಮಾಡಿರ್ತಾರೆ ಬೇರೆಯವ್ರದನ್ನು. ಇವ್ರಿಗೆ ಬೇರೆ ಥರ ಇದೆ. ಇದು 50,000 ಪೌಂಡ್ ಪ್ರಶಸ್ತಿ, ಆರ್ಥಿಕ ಬಲ. ಇದನ್ನು ಇಬ್ಬರಿಗೂ ಕೂಡ ಕೊಟ್ಟಿದ್ದಾರೆ, ಹಂಚಿದ್ದಾರೆ. ಬಸ್ತಿಯವ್ರಿಗೂ ಕೊಟ್ಟಿದ್ದಾರೆ, ಇವ್ರಿಗೂ ಕೂಡ ಭಾನು ಅವ್ರಿಗೂ ಕೊಟ್ಟಿದ್ದಾರೆ, ಹಂಚಿದ್ದಾರೆ. ಮೂಲ ಲೇಖಕಿ ಮತ್ತು ಅದನ್ನು ತರ್ಜುಮೆ ಮಾಡಿದಂಥ ಸಾಹಿತಿ ಇಬ್ಬರಿಗೂ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಬ್ಬರು ಸಮಾನರಿ. ಏಕೆಂದರೆ ಟ್ರಾನ್ಸ್ಲೇಷನ್ ಇಸ್ ನಾಟ್ ದಟ್ ಈಸಿ. ಹಾಗಾಗಿ ಅವರು ಇಬ್ಬರು ಕೂಡ ಇವತ್ತು ನಮ್ಮ ಕಣ್ಣಲ್ಲಿ ಒಂದೇ ಅಂತಕ್ಕಂಥದ್ದನ್ನು ನಾವು ಅಂದ್ಕೊಂಡಿದ್ದೀವಿ. ಮತ್ತು ಅದಾದ ಮೇಲೆ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಕರೆಸಿ ಮಾತಾಡಿ ಆದಮೇಲೆ, ಗೌರವಿಸಿ ಆದಮೇಲೆ ಅವರನ್ನು ದಸರಾ ಉನ್ನತ ಸಮಿತಿ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ದಸರಾ ಉನ್ನತ ಸಮಿತಿ ಅವರನ್ನು ದಸರಾ ಉದ್ಘಾಟನೆಗೆ ಬರಬೇಕು ಅಂತಂಥೇಳಿ ಆಹ್ವಾನ ಮಾಡಿದ್ದೀವಿ. ಅವ್ರನ್ನ ನಿಗದಿಯೂ ಕೂಡ ಆಗಿದೆ, ಅವರೇ ದಸರಾ ಉದ್ಘಾಟನೆ ಮಾಡ್ತಾರೆ ಅಂತಂತ. ಮತ್ತು ಈ ಅಮ್ಮ ಸಾಧಕಿ ಭಾನುಮ ಸ್ಟಾಕ್ ಬಹಳ ಸಾಧನೆ ಮಾಡಿರ್ತಕ್ಕಂಥದ್ದು. ರೈತ ಚಳುವಳಿ, ಕನ್ನಡ ಚಳುವಳಿ ಮತ್ತು ವಕೀಲರಾಗಿ ಕೆಲಸ ಮಾಡಿದ್ದಾರೆ, ಪತ್ರಕರ್ತರಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಲಂಕೇಶ್ ಪತ್ರಿಕೆ ಬಹಳ ರೀತಿಯಲ್ಲಿ ಬರೆದಿದ್ದಾರೆ. ಮತ್ತು ಬಹಳ ಬಂಡಾಯ ಸಾಹಿತಿ, ಬಹಳಷ್ಟು ಹೋರಾಟಗಳನ್ನು ಮಾಡಿರ್ತಕ್ಕಂಥ ಈ ಹೆಣ್ಮಗಳಿಗೆ ತಮ್ಮ ಕಥಾ ಸಂಕಲನಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರತಕ್ಕಂಥ ಇಡೀ ನಾಡು ಗೌರವಿಸಿದೆ, ಇಡೀ ನಾಡು ಸಂಭ್ರಮಿಸಿದೆ. ಆದರೆ ಕೆಲವರು ಯಾತಕ್ಕೆ ಇವ್ರನ್ನ ಉದ್ಘಾಟನೆಗೆ ಯಾಕೆ ಕರೆದ್ರು ದಸರಾಗೆ ಅಂತಕ್ಕಂಥ ವಿರೋಧ ಮಾಡ್ತಾ ಇದ್ದಾರೆ. ನಮಗೂ ಅರ್ಥ ಆಗ್ತಾ ಇಲ್ಲ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ. ಅದು ಕೆಲವರೆಲ್ಲ ಇಲ್ಲ ಇವರು ಅರಿಶಿನ ತೊಟ್ಕೊಂಬರ್ಬೇಕು, ಅದು ತರಬೇಕು, ಇದು ತರಬೇಕು, ಏನೋ ನಾವು ಅದಲ್ಲ. ಇದು ಬಹುತ್ವದ ಭಾರತ, ಬಹುತ್ವದ ಭಾರತ. ಮತ್ತು ನಾವು ನಮ್ಮ ಸೆಕ್ಯುಲರ್ ಐಡಿಯಾಲಜಿಯನ್ನು ಥ್ರೂ ಕಾನ್ಸ್ಟಿಟ್ಯೂಷನ್ ಒಪ್ಕೊಂಡಿರುವಂಥ ದೇಶ ಆಯಿತು. ಅಂಥದ್ರಲ್ಲಿ ಅದನ್ನು ಒಪ್ಕೊಂಡು ಕೆಲವರು ರಾಜ್ಯದ ಆಡಳಿತ ಮಾಡಿ ಮಂತ್ರಿಗಳಾಗಿರ್ತಕ್ಕಂಥವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತಂದ್ರೆ ಇನ್ಯಾರಾದರೂ ಬರೆದು ಅವ್ರಿಗೇನಾದ್ರು ಬುಕ್ಕರ್ ಪ್ರಶಸ್ತಿ ಯಾರಿಗಾದ್ರು ಬಂದಿದಾ? ಇಲ್ಲ. ಬುಕ್ಕರ್ ಪ್ರಶಸ್ತಿ ಏನಾದ್ರು ಬಂದಿದ್ರೆ ಇವರೊಬ್ಬರಿಗೇ, ಭಾನು ಅವ್ರಿಗೆ. ಇನ್ಯಾರಿಗಾದ್ರೂ ಬಂದಿದೆಯಾ? ನಮ್ಮ ಪ್ರತಾಪ್ ಸಿಂಹ ಭಾಳ ಪ್ರತಾಪಿಯಾಗಿ ಕೂಡ ಭಾಷಣ ಮಾಡ್ತಾರಲ್ಲ, ನಿನ್ನ ಬೆತ್ತಲೆ ಇದಕ್ಕೇನೋ ಬರೀತಿದ್ನಲ್ಲಪ್ಪ ಅಂಥದ್ದು. ಬೆತ್ತಲೆ ಪ್ರಪಂಚಕ್ಕೇನಾದರೂ ಬುಕ್ಕರ್ ಬಂತ? ನೀ ಯಾವುದಾದ್ರು ಬುಕ್ಕರ್ ಏನಾದ್ರು ಪ್ರಶಸ್ತಿ ಗೆದ್ದಿದ್ಯಾ, ಮಾಡಿದ್ಯಾ? ಸುಮ್ಮನೆ ಯಾಕ್ರಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನೇನೋ ಮಾತಾಡ್ತೀರ ನೀವು? ನೋ, ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥವ್ರು ನೀವು ಒಂದು ಧರ್ಮದ ಮಹಿಳೆ ಬಗ್ಗೆ ರೇಸಿಸಮ್ನ ಜಾಸ್ತಿ ಮಾಡ್ತಾ ಇದ್ದೀರ. ಇವತ್ತು ಇಡೀ ಜಗತ್ತು ರೇಸಿಸಮ್, ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅದು ಮೈಸೂರಿನಲ್ಲಿ, ಯಾವ ಮೈಸೂರು ಶಾಂತಿ, ಸುವ್ಯವಸ್ಥೆ, ಸಂಸ್ಕೃತಿ, ಸಂಸ್ಕಾರಗಳಿಗೆ ಹೆಸರಾದಂಥ ಈ ಮೈಸೂರಿನಲ್ಲಿ ಈ ರೀತಿಯಾದಂಥ ಮಾತುಗಳು, ವಿರೋಧಗಳು, ಅದು ರಾಜಕೀಯ ಪಕ್ಷಗಳು,
ಅದು ಕಾಂಗ್ರೆಸ್ ಇರ್ಬೋದು, ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಹೀಗೆ ಧಾಂಗುಡಿ ಇಡ್ತಾ ಏನು ಮಾಡಬೇಕು ಅಂತಿದ್ದೀರಿ ಮೈಸೂರನ್ನ ನೀವು? ಏನು ಮಾಡಬೇಕು ಅಂತೀರಿ ಎಲ್ಲ ಸೇರ್ಕೊಂಡು ಮೈಸೂರು? ನೋ, ದಿಸ್ ನೋ ಫೇರ್, ದಿಸ್ ನೋ ಫೇರ್. ಯಾಕೆ ಅಂತ ಅಂದರೆ ಮೈಸೂರು ದಸರಾ ಕಡಲೆಕಾಯಿನವನಿಂದ ಹಿಡಿದು ಸೊಪ್ಪು ಮಾರೋನಿಂದ ಹಿಡಿದು ಸಾರಾಯಿ ಸ್ವೀಟ್ ಮಾರೋ ತನಕನೂ ಕೂಡ ಒಂದು ವರ್ಷದ ಅನ್ನ ಆಗುತ್ತೆ ಅವ್ರಿಗೆ, ಒಂದು ವರ್ಷದ ಅನ್ನ ಆಗುತ್ತೆ. ಪ್ರವಾಸೋದ್ಯಮ ಮತ್ತು ಆರ್ಥಿಕ ಪ್ರಗತಿ, ಇದಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಏನು ಮಾಡಬೇಕು ಅಂತಿದ್ರಿ ಎಲ್ಲ ಸೇರಿಕೊಂಡಿದ್ರು ರಾಜಕಾರಣಿಗಳು ಎಲ್ಲ ಸೇರಿಕೊಂಡು? ನೀವು ವಿರೋಧ ಮಾಡಿ ಯಾರೂ ಬೇನಲ್ಲ, ವಿರೋಧ ನಾಗರಿಕವಾಗಿರಬೇಕು. ಯಾವುದೇ ಪಕ್ಷದ ನಾಯಕರುಗಳು, ಸಂಘಟನೆಯ ನಾಯಕರುಗಳು ಒಂದು ಯಾವುದೇ ಇಶ್ಯೂವನ್ನು ನೀವು ವಿರೋಧ ಮಾಡ್ತೀರಿ ಅಂದಾಗ ಆ ವಿರೋಧ ನಾಗರಿಕವಾಗಿರಬೇಕೇ ಹೊರತು ಅದು ಅಸಹ್ಯಕರವಾಗಿರಬಾರ್ದು. ಹಾಗಾಗಿ ಹೌದಪ್ಪ, ಹಿಂದೆ ಬಂಡಾಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಬಂದಿದ್ದಾರೆ, ಯಾರ್ಯಾರೋ ಬಂದಿದ್ದಾರೆ ಹಿಂದೆ. ಅವ್ರ್ಯಾರು ಇಲ್ಲೆಲ್ಲ ನಾವು ಇದೆಲ್ಲ ಒಪ್ಪಲ್ಲ. ಹೌದು, ಈಗೇನು ಚಾಮುಂಡಿ ಬೆಟ್ಟದಲ್ಲಿ ಗರ್ಭಗುಡಿಗೆ ಹೋಗಿ ಏನು ಪೂಜೆ ಮಾಡ್ತಾರಾ? ಮಂಗಳಾರತಿ ಮಾಡಿ ಪುರೋಹಿತರು ಬಿಟ್ಕೊಂಡ್ಬಿಡ್ತಾರ ಒಳಕ್ಕೆ ನಿಮ್ಮನ್ನ? ಹಿಂದೂಗಳು ನಿಮ್ಮನ್ನು ಬಿಟ್ಕೊಂಡ್ಬಿಡ್ತಾರಾ? ಮಂಗಳಾರತಿ ಮಾಡ್ತಾರೆ, ಮಂಗಳಾರತಿ ತಗೊಳ್ಳೋದು ಅಷ್ಟೇ ನಿಮ್ಮ ಕೆಲಸ. ಅದಕ್ಕೆ ಏನು ದೊಡ್ಡ ಹುಯಿಲು, ಅರ್ಶಿನ ಕುಂಕುಮ ಹಾಕ್ಕೊಂಬರ್ತೀಯ, ಹೂ ಮುಡ್ಕೊಂಬರ್ತೀಯ, ಯಾರ್ರೀ ನಿಮ್ಗೆ ಇದೆಲ್ಲನೂ ಕೂಡ? ಛೇ, ಇದೇನು ನಾಗರಿಕವಾಗಿ ಮಾತಾಡಿ, ಯಾರಾದರೂ ಮಾತಾಡಿ. ಅವ್ರು ಅಶೋಕ್, ಇಟ್ಸ್ ಶೇಮ್ ಆನ್ ದ ಪಾರ್ಟ್ ಆಫ್ ಮಿಸ್ಟರ್ ಅಶೋಕ್ ಆ್ಯಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ಅವಳು ಹಂದಿ ಮಾಂಸ ತಿಂದ್ಬಿಟ್ಟು, ದನದ ಮಾಂಸ ತಿಂದ್ಬಿಟ್ಟು ಬಂದ್ಬಿಡ್ತಾಳೆ. ಅವಳಿಗೆ ಏನ್ರಿ ಇದೆಲ್ಲ? ಛೇ. ನಾಗರಿಕ ಮನುಷ್ಯನಾಗಿ ಮಾತಾಡಬೇಕು. ನೀವು ಮಂತ್ರಿಯಾಗಿ ಕೆಲಸ ಮಾಡಿರಿ ರಾಜ್ಯದಲ್ಲಿ, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕನಲ್ಲಿ ಇಂಥ ಮಾತುಗಳು ನಿನ್ನ ಬಾಯಲ್ಲಿ ಬರುವಂಥದ್ದೇನ್ರಿ? ನೆವರ್. ಜನಾಂಗೀಯ ದ್ವೇಷ ಇದೆಲ್ಲ. ಒಂದು ಸರ್ಕಾರದ ಪ್ರತಿನಿಧಿಗಳು ಜನಾಂಗೀಯ ದ್ವೇಷವನ್ನು ಹಂಚಬಾರದ್ರಿ. ಇವತ್ತು ಇಡೀ ಜಗತ್ತು ಜನಾಂಗೀಯ ದ್ವೇಷದ ವಿರುದ್ಧ ಹೋರಾಟ ಮಾಡ್ತಾ ಇದೆ, ಯುನೆಸ್ಕೋ ಇವೆಲ್ಲನೂ ಕೂಡ. ಅಂಥದ್ರಲ್ಲಿ ಶಾಂತಿಗೆ ಹೆಸರಾದ ಎಲ್ಲಿ ಕುವೆಂಪುರವರು ಏನೆಲ್ಲ ಬರೆದು ಹೋಗಿದ್ದಾರೆ. ಕುವೆಂಪು ಅವರು ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತ ಹೇಳಿದ್ದಾರೆ. ಮಹಾರಾಜರು ನಮ್ಮ DK ಶಿವಕುಮಾರ್ ಹೇಳಿದ್ದಾರೆ, ಇದು ಹಿಂದೂಗಳದ್ದು. ಹಿಂದೂಗಳು ಅಲ್ಲ ಅನ್ನೋದು ತಪ್ಪು, ಹಿಂದೂಗಳದು ಅನ್ನೋದು ತಪ್ಪೇನೆ.